ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ತುಂಬ ಹಳೆಯ ವಿಡಿಯೋ ಅಂದರೆ ಜನವರಿ 3ನೇ ತಾರೀಕಿನ ವಿಡಿಯೋ ಆಗಿರುತ್ತೆ. ಜನವರಿ 3ನೇ ತಾರೀಕು ಹುಣ್ಣಿಮೆ ಇತ್ತು, ವರ್ಷದ ಮೊದಲ ಹುಣ್ಣಿಮೆ. ಈ ಒಂದು ವರ್ಷದ ಮೊದಲನೇ ಹುಣ್ಣಿಮೆಯಲ್ಲಿ ನಮ್ಮ ಮನೆ ದೇವರು ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನದ್ದು ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಹುಣ್ಣಿಮೆಯಿಂದ ಸತತವಾಗಿ 5 ದಿನಗಳ ಕಾಲ ಜಾತ್ರೆ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ಹುಣ್ಣಿಮೆ ದಿನ ಚಂದ್ರಮಂಡಲ ಕೂಡ ಮಾಡ್ತಾರೆ, ಚಂದ್ರಮಂಡಲೋತ್ಸವಕ್ಕೂ ಮಾಡ್ತಾರೆ. ಅದಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ ನಾವು. ಹೊರಟಾಗ ಸುಮಾರು ಒಂದು 4-4:15 ಆಗಿತ್ತು. ಏಕೆಂದರೆ ನನ್ನ ಮಗನಿಗೆ ಸ್ಕೂಲ್ ಇತ್ತು ಅವತ್ತು ಶನಿವಾರ. 3 ಗಂಟೆವರೆಗೂ ಸ್ಕೂಲ್ ಇತ್ತು ಅವನಿಗೆ, ಫುಲ್ ಡೇ ಸ್ಕೂಲು. 3 ಗಂಟೆವರೆಗೂ ಸ್ಕೂಲ್ ಮುಗಿಸ್ಕೊಂಡು ರೆಡಿಯಾಗಿ ನಾವು ಒಂದು 4-4:15 ಮನೆಯಿಂದ ಹೊರಟಿದ್ದು. ಮನೆಯಿಂದ ಹೊರಟು ಅವ್ನು ಬರೋವರೆಗೂ ವೆಯ್ಟ್ ಮಾಡಿ, ಏಕೆಂದರೆ ಇವಾಗ ಎಕ್ಸಾಮ್ಸ್ ಟೈಮ್ ಅಲ್ವಾ, ಫುಲ್ಲು ಕರ್ಕೊಂಬರೋಕ್ಕಾಗಲ್ಲ, ಮತ್ತು ಅವನಿಗೆ ಪೋರ್ಷನ್ಸು ತುಂಬ ಮುಂದೆ ಹೋಗುತ್ತೆ. ಹಾಗಾಗಿ ಕರ್ಕೊಂಡು ಬಂದಿರಲಿಲ್ಲ. ಫುಲ್ಲು ಸ್ಕೂಲ್ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಏಕೆಂದರೆ ಅಲ್ಲಿ ಸಂಜೆ ಚಂದ್ರಮಂಡಲೋತ್ಸವ ನೈಟು 12 ಗಂಟೆ ಮೇಲೆ ಚಂದ್ರಮಂಡಲನ ಹಚ್ತಾರೆ. ನಾವು ಇವಾಗ ಬೇಗ ಹೋದ್ರೂ ಕೂಡ ಏನೂ ಜಾತ್ರೆ ಅದು ಇದು ನೋಡ್ಬೋದು ಅಷ್ಟೇ ಹೊರತು ಬೇರೆ ಏನೂ ಇರಲ್ಲ. ಈಗ ನಾವು ಹೊರಟಿದ್ದೀವಿ. ಹೊರಡೋ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ನಿಲ್ಲಿಸಿ ಸ್ನ್ಯಾಕ್ಸು ಅದು ಇದು ತೊಗೊಂಡ್ವಿ. ಇಲ್ಲಿಂದ ನಮಗೆ ಒಂದು 1.5 hour 2 hours ಅಂತೂ ಆಗುತ್ತೆ ಇಲ್ಲಿಂದ ಹೋಗೋ ಅಷ್ಟರಲ್ಲಿ. ಆದರೆ ಅಲ್ಲಿ ಏನಂದರೆ ದೇವಸ್ಥಾನದ ರೋಡ್ಗಳೇ ಚೆನ್ನಾಗಿ ಮಾಡಿರಲ್ಲ. ಇಲ್ಲಿಂದ ನಾವು ಹೇಗೋ 1 ಅವರಲ್ಲಿ ಹೋಗ್ಬಿಡ್ಬೋದು. ಅಲ್ಲಿಂದ ಒಂದು 20 ಕಿಲೋಮೀಟರ್ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಏಕೆಂದರೆ ರೋಡು ಇನ್ನೂ ಸರಿ ಮಾಡಿಲ್ಲ, ಇದುವರೆಗೂ ರೋಡ್ ಸರಿ ಮಾಡಿಲ್ಲ. ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಆ ರೋಡ್ ಹಾಗೇ ಇದೆ. ಇನ್ನೂ ಕೂಡ ಅಲ್ಲಿ ಯಾವುದೇ ಥರ ರೋಡನ್ನು ಸರಿ ಮಾಡಿಲ್ಲ. ಏನೋ ಇವಾಗ ರೋಡ್ ಸರಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು, ಬಟ್ ನೋಡಬೇಕು. ನಾವು ಲಾಸ್ಟ್ ಟೈಮು ನವಂಬರ್ ತಿಂಗಳಲ್ಲಿ ಕಾರ್ತಿಕ್ ಮಾಸದಲ್ಲಿ ಹೋಗಿದ್ವಿ. ಆವಾಗಂತೂ ತೀರಾ ಅಧ್ವಾನ ಆಗಿತ್ತು ಆ ರೋಡು. ಇವಾಗ ಯಾವ ಥರ ಮಾಡಿದಾರೋ ಗೊತ್ತಿಲ್ಲ, ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರು. ನೋಡಬೇಕು ಯಾವ ಥರ ಇರುತ್ತೆ ರೋಡು ಅಂಥೇಳಿ ನೋಡಿಕೊಂಡು ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ನಾವೀಗ ಹೋದ್ರೂ ಕೂಡ ನೈಟು ಒಂದು 12 ಗಂಟೆ ಮೇಲೆ ಚಂದ್ರಮಂಡಲನ ಹಚ್ಚೋದು. ವರ್ಷದ ಮೊದಲನೇ ಹುಣ್ಣಿಮೆಯಲ್ಲಿ ಚಂದ್ರಮಂಡಲನ ಹಚ್ತಾರೆ. ಹಾಗೆ ನಮ್ಮದು ಇದು 3ನೇ ವರ್ಷ ಹೋಗ್ತಾ ಇರೋದು. ಲಾಸ್ಟ್ 2 ಇಯರ್ಸನ್ನು ಕೂಡ ಹೋಗಿದ್ವಿ. ಹೋದ ವರ್ಷವೂ ಕೂಡ ಹೋಗಿ ಹೀಗೆ ಪೂಜೆ ಮಾಡಿಸ್ಕೊಂಡು ನೈಟ್ ಹೋಗಿ ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ವಿ. ನಾಳೆ ಭಾನುವಾರ ಆಗಿರೋದ್ರಿಂದ ರಜಾ ಇರುತ್ತೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇರೋದು. ಏಕೆಂದರೆ ನೆಕ್ಸ್ಟು ಮಂಡೇ ಡ್ಯೂಟಿ ಇರುತ್ತೆ, ಸ್ಕೂಲ್ ಇರುತ್ತೆ, ಅದೆಲ್ಲ ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ಶನಿವಾರ ಭಾನುವಾರ ರಜಾ ಇರುತ್ತಲ್ಲ, ಅದೇ ಟೈಮ್ಗೆ ಜಾತ್ರೆನೂ ಕೂಡ ಬಿದ್ದಿದೆ ಅಂತ ಹೇಳಿಬಿಟ್ಟು ಇವಾಗ ಹೊರಟಿರೋ ಅಂಥದ್ದು. ಹಾಗೆ ಮಧ್ಯದಲ್ಲಿ ನಿಂತ್ಕೊಂಡು ಸ್ವಲ್ಪ ಟೀ ಏನಾದರೂ ಕುಡಿಯೋಣ ಅಂತ ನೋಡಿದ್ವಿ. ಬಟ್ ಇಲ್ಲಿ ಯಾಕೋ ನಮಗೆ ಟೀ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಗೂರ್ ಹತ್ರ ನಿಲ್ಲಿಸಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಯಾಕಂದರೆ ಕಾರ್ ಓಡಿಸುವಾಗ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು, ಏನಾದರೂ ಆಡಿಸ್ತಾನೇ ಇರಬೇಕು ನಮ್ಮ ಮನೆಯವರು. ಹಾಗಾಗಿ ಸ್ವಲ್ಪ ಮಿಕ್ಸ್ಚರು ಅದೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಇಲ್ಲಿ ಮುಂದೆ ಬರ್ತಾ ಡೀಸೆಲ್ ಕೂಡ ಹಾಕಿಸ್ಕೊಂಡ್ವಿ ಗಾಡಿಗೆ. ಆಲ್ಮೋಸ್ಟ್ ಡೀಸೆಲ್ಲು ಇತ್ತು, ಬಟ್ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಖಾಲಿ ಆದರೆ ಬೇಡ ಅಂತ ಹೇಳಿಬಿಟ್ಟು ಫಸ್ಟ್ ಇಲ್ಲಿಂದನೇ ಹೋಗ್ತಾ ಹಾಕಿಸ್ಕೊಂಡು ಹೊರಟ್ವಿ. ಈಗ ಡೀಸೆಲ್ ಹಾಕಿಸ್ಕೊಂಡು ಹೊರಟಿದ್ದೀವಿ. ಆಲ್ಮೋಸ್ಟು ಕೊಳ್ಳೇಗಾಲ ಹತ್ತತ್ರ ಬಂದುಬಿಟ್ವಿ. ಇಲ್ಲಿ ಟೋಲೆಲ್ಲ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಒಂದು ಅಂಗಡಿ ಇತ್ತು. ಅಲ್ಲಿ ನನಗೆ ಚೇಪೆಕಾಯಿ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಚೇಪೆಕಾಯಿ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಇತ್ತಲ್ವ, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಳಿತಾ ಇದ್ದೀವಿ. ಚೇಪೆಕಾಯಿ ಮಾವಿನಕಾಯಿ ಎಲ್ಲ ತೊಗೊಂಡು ತಿನ್ಕೊಂಡು ಹೋಗೋಣ, ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ನಾವಿಲ್ಲಿ ಮಾವಿನಕಾಯಿ ಮತ್ತು ಸೀಬೆಹಣ್ಣನ್ನು ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗಂತೂ ಸೀಸನ್ ಇಲ್ಲದೆ ಇರೋ ಕಾರಣ ಮಾವಿನಕಾಯಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಒಂದೇ ಮಾವಿನಕಾಯಿ ಅರ್ಧ kg 3/4 kg ಬರುತ್ತೆ, ಅದಕ್ಕೆ 120 ರೂಪಾಯಿ 180 ರೂಪಾಯಿ ಆ ಥರ ಹೇಳ್ತಾರೆ. ಒಂದು ಮಾವಿನಕಾಯಿಗೆ ಸುಮಾರು ಒಂದು 80 ರೂಪಾಯಿನೋ ಕೊಟ್ವಿ ನಾವು. ಹಾಗೆ 2 ಚೇಪೆಕಾಯಿಗೆ ಅದಕ್ಕೂ ಕೂಡ ಒಂದು 80 ರೂಪಾಯಿ ಕೊಟ್ವಿ ಅನಿಸುತ್ತೆ.
ಹಾಗೆ ಸಂಜೆ ಆಗಿತ್ತಲ್ವಾ, ಸೂರ್ಯನು ಕೂಡ ಮುಳುಗ್ತಾ ಇತ್ತು, ಸನ್ಸೆಟ್ ಕೂಡ ಆಗ್ತಾಯಿತ್ತು. ಅದನ್ನು ನನ್ನ ಮಗ ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ದಂಗೆ ಆಯಿತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ಸೆಟ್ ಆಗೋದು ಕೂಡ. ಅದನ್ನು ಕೂಡ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಜರ್ನಿ ಮಾಡುವಾಗ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಇಲ್ಲೂ ಸ್ವಲ್ಪ ಟೈಮ್ ಪಾಸ್ ಮಾಡಿ, ಅವರು ಯಜಮಾನ್ರು ಕೂಡ ಸ್ವಲ್ಪ ಇದನ್ನು ಕಟ್ ಮಾಡಿಸ್ಕೊತಾಯಿದ್ರು, ಚೇಪೆಕಾಯಿ ಎಲ್ಲ ಕಟ್ ಮಾಡಿಸ್ಕೊತಾಯಿದ್ರು. ಹಾಗೆ ಅಲ್ಲೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ನೋಡಿ, ನಾನು ಒಂದು ಈ ಥರ ಚೇಪೆಕಾಯಿನ ನನಗೆ ಈ ರೀತಿ ಕಟ್ ಮಾಡಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಮ್ಮ ಯಜಮಾನರು ಬಂದು ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೆ ಈ ರೀತಿ ಇಷ್ಟ ಆಗಲ್ಲ. ಬಟ್ ಇದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನಾನು ತೊಗೊಂಡಿದ್ದು ಕೂಡ ಅದು ಕೂಡ ಚೆನ್ನಾಗಿತ್ತು. ಈ ರೀತಿ ಸ್ಲೈಸಾಗಿ ತಿನ್ನೋಕ್ಕೆ ನನಗೆ ಇಷ್ಟ. ಇವರು ಗಾಡಿ ಓಡಿಸ್ಬೇಕಾದ್ರೆ ಈ ರೀತಿ ಬಾಯಿ ಆಡಿಸ್ತಾನೇ ಇರಬೇಕು ಅವ್ರಿಗೆ ಬೇಜಾರಾಗಬಾರ್ದು. ಸೊ ಹಂಗೇ ಹಾಗೆ ಗಾಡೀಲಿ ಹೋಗ್ತಾ ಸಾಂಗ್ ಎಲ್ಲ ಹಾಕ್ಕೊಂಡು ಸಾಂಗ್ ಆಡಿಕೊಂಡು ಹೋಗ್ತಾಯಿದ್ವಿ. ಅಂದರೆ ದೇವ್ರ ಸಾಂಗನ್ನೇ ಹಾಕಿದ್ದು, ನಮ್ಮ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಸಾಂಗನ್ನೇ ಹಾಕ್ಕೊಂಡಿದ್ದು. ಬಟ್ ಇದರಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ. ಮತ್ತು ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ತುಂಬ ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ. ಬಟ್ ನಾನು ಅವ್ರಿಗೆ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತಾ ಇರ್ತೀನಿ, ರೋಡಲ್ಲಿ ಗಾಡಿ ಓಡಿಸೋವಾಗ ಆ ಥರ ಎಲ್ಲ ಮಾಡಬಾರ್ದು ಅಂತ. ಬಟ್ ಅವರು ಓಕೆ, ಒಂದು ಕಾನ್ಫಿಡೆಂಟಲ್ಲಿ ಹೋಗ್ತಾ ಇರ್ತಾರೆ. ಈ ರೋಡಂತೂ, ಚಿಕ್ಕಲ್ಲೂರು ರೋಡಂತೂ ಈ ವರ್ಷಕ್ಕಂತೂ, ಈ ಕಾಲಕ್ಕಂತೂ ಅದು ರೆಡಿ ಆಗಲ್ಲ ಅಂತ ಅನ್ಕೋತೀನಿ. ಈಗಾದರೂ ಸ್ವಲ್ಪ ನೋಡೋ ಥರ ಇದೆ ರೋಡು. ಬಟ್ ನಾವು ತುಂಬ ಚಿಕ್ಕ ಮಕ್ಕಳ ಇದ್ದಾಗಿಂದನೂ ಕೂಡ ಈ ರೋಡ್ ಹೀಗೇ ಇದೆ. ಅಲ್ಲಿ ಅಂದರೆ ಅಲ್ಲಿ MLAಗಳು MP ಗಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪ್ರತಿ ವರ್ಷ ಜಾತ್ರೆಗೆ ಬಂದಾಗಲೂ ಕೂಡ ನಮ್ಗೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ ಆಗುತ್ತೆ. ರೋಡ್ ಚೆನ್ನಾಗಿದ್ದರೆ ಬೇಗ ಹೋಗಿ ಬೇಗ ಬರ್ಬೋದು, ಅಷ್ಟು ರಿಸ್ಕ್ ಅಂತ ಅನಿಸೋದಿಲ್ಲ. ಬಟ್ ಏನಂದರೆ ಇಲ್ಲಿ ಈ ರೋಡಂತೂ ಸರಿಯೇ ಮಾಡ್ತಾಯಿಲ್ಲ. ಈ ವರ್ಷ ಸ್ವಲ್ಪ ನೋಡೋ ಹಾಗಾದರೂ ಮಾಡಿದ್ದಾರೆ. ಬಟ್ ಯಾಕೆ ಆ ರೋಡನ್ನು ಸರಿ ಮಾಡ್ತಾಯಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಆ ಊರಿನ ಜನ ಹೇಗೆ ಅಲ್ಲಿ ಪ್ರತಿದಿನ ಓಡಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಷ್ಟು ಹಳ್ಳ ಗುಂಡಿ ಇದೆ. ಜಾತ್ರೆ ಟೈಮಲ್ಲಿ ಮಾತ್ರ ಸ್ವಲ್ಪ ರೆಡಿ ಮಾಡಿಸ್ತಾರೆ, ಮಣ್ಣೆಲ್ಲ ತುಂಬಿಸಿ ನೀರು ಹಾಕಿಸಿ ಸ್ವಲ್ಪ ರೆಡಿ ಮಾಡಿಸ್ತಾರೆ. ಮತ್ತದೇ ರೀತಿ ಆಗುತ್ತೆ. ಒಂದು ವರ್ಷ ಪೂರ್ತಿ ಟೈಮ್ ಇರುತ್ತೆ ಜಾತ್ರೆಗೆ. ತುಂಬ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅಂಥವ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅಲ್ಲಿ ಇರುವಂಥ MP ಗಳು MLAಗಳು ಸೊ ಅದನ್ನು ರೆಡಿ ಮಾಡ್ಸೋಕ್ಕೆ ಮುಂದೆ ಬಂದೇ ಇಲ್ಲ. ಈಗ ತಾನೇ ನಮ್ಮ ದೇವಸ್ಥಾನ ಏನಿದೆ ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ. ಅದನ್ನು ಕೂಡ ತುಂಬ ವರ್ಷಗಳಿಂದ ಹಾಗೆ ಬಿಟ್ಬಿಟ್ಟಿದ್ರು. ಈ ವರ್ಷದಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ, ರೆಡಿ ಮಾಡಿಸಿದ್ದಾರೆ ಕೂಡ. ಬಟ್ ಈ ರೋಡಂತೂ ಇನ್ನೂ ರೆಡಿ ಆಗಿಲ್ಲ. ನೋಡಿ, ಈ ರೀತಿ ಫುಲ್ಲು ರೋಡ್ ದೊಡ್ಡದು ಮಾಡಿದ್ದಾರೆ, ಮಣ್ಣೆಲ್ಲ ಹಾಕಿಬಿಟ್ಟು ಹಾಗೆ ನೀರು ಹಾಕಿ ಮಟ್ಟ ಮಾಡಿಬಿಟ್ಟಿದ್ದಾರೆ. ಹಳ್ಳ ಗುಂಡಿ ಅಂತೂ ಹಾಗೇ ಇದೆ. ಇದು ಆದಷ್ಟು ಈ ವಿಡಿಯೋ ಆ ಒಂದು ಊರಿನ ಸದಸ್ಯರೇನಿದ್ದಾರೆ ಸೊ ಅವ್ರಿಗೆ ತಲುಪಬೇಕು. ನೆಕ್ಸ್ಟ್ ಜಾತ್ರೆಗಾದರೂ ಈ ರೋಡನ್ನು ರೆಡಿ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ಅಂದರೆ ಪ್ರತಿದಿನ ಓಡಾಡೋರ್ಗೂ ತುಂಬಾ ಕಷ್ಟ ಆಗುತ್ತೆ. ಆ ಊರಲ್ಲಿ ಇಷ್ಟು ಹಳ್ಳಿಗಳಿದೆ, ಇಷ್ಟು ಜನ ಓಡಾಡ್ತಾರೆ ಗಾಡಿಗಳಲ್ಲಿ. ಸೊ ಅವ್ರಿಗಂತೂ ತುಂಬಾ ತೊಂದರೆಗಳಿದೆ. ಬಟ್ ಆ ರೋಡನ್ನು ಹೇಗೆ ಆ ಥರ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಫೈನಲಿ ನಾವು ಚಿಕ್ಕಲ್ಲೂರಿಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಇವಾಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ವ. ಸೊ ಅದರಲ್ಲಿ ಇದು ಒಂದು ಕೂಡ, ಈ ಒಂದು ಗರ್ಭಗುಡಿಯಲ್ಲಿ 5 ಜನ ಏನು ಕೂತಿದ್ದಾರೆ ಅವರು ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ದೊಡ್ಡಮ್ಮ ತಾಯಿ, ರಾಚಪ್ಪಾಜಿ, ಚನ್ನಾಜಮ್ಮ ಅನ್ನೋ 5 ಪವಾಡ ದೇವರುಗಳು ಅಲ್ಲಿ ನೆಲೆಸಿರೋವಂಥದ್ದು. ಇವಾಗ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇರೋದೆ, ದೇವಸ್ಥಾನನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೊರಗಡೆ ಬಂದು ನಾನು ಸುಮಾರು ನಮಗೆ ಬೇಗನೆ ದರ್ಶನ ಆಯಿತು. ನಾವು ನೈಟೇ ಹೋಗಿದ್ದರಿಂದ ಅಷ್ಟೇನು ಜನ ರಶ್ ಇರಲಿಲ್ಲ. ಆರಾಮಾಗಿ ಹೋಗಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಹೋಗಿದ ತಕ್ಷಣ ನಾವು ದರ್ಶನ ಮಾಡಿಬಿಟ್ವಿ. ಏಕೆಂದರೆ ಬೆಳಿಗ್ಗೆ ಅಂದರೆ ನೆಕ್ಸ್ಟ್ ಡೇ ಭಾನುವಾರ ಇದ್ದಿದ್ದರಿಂದ ಭಾನುವಾರ ತುಂಬ ಜನ ರಶ್
ಆಗಿಬಿಡ್ತಾರೆ. ಹೋಗೋದು ಅಂದರೆ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನಾವು ಹೋಗಿದ ತಕ್ಷಣ ಇವತ್ತೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಜಾತ್ರೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ. ಕಮ್ಮಿ ಇರೋದ್ರಿಂದ ನಾವು ಆರಾಮಾಗಿ ಹೋಗಿ ನೋಡ್ಬೋದು ಅಂತ ಹೇಳಿಬಿಟ್ಟು ನಾವು ಬಂದಿದ್ದ ತಕ್ಷಣ ಈಗ ಶನಿವಾರ ಸಂಜೆ ಏನು ಬಂದ್ವಿ ಆವಾಗಲೇ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಇದು ಬಂದು ನಮಗೆ ಚಂದ್ರಮಂಡಲ ಹಚ್ತಾರಲ್ವ, ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಚಂದ್ರನ ಬೆಳದಿಂಗಳು ರಾತ್ರಿಲಿ ಚಂದ್ರಮಂಡಲನ ಹಚ್ಚುವಂಥದ್ದು. ವರ್ಷದ ಮೊದಲನೇ ಹುಣ್ಣಿಮೆ ದಿನ ಈ ಒಂದು ಪರಂಜ್ಯೋತಿಯನ್ನು ಹಚ್ತಾರೆ. ಈ ಪರಂಜ್ಯೋತಿ ಯಾವ ದಿಕ್ಕಿಗೆ ತುಂಬ ಚೆನ್ನಾಗಿ ಉರಿಯುತ್ತೋ ಆ ದಿಕ್ಕಲ್ಲಿ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗುತ್ತೆ ಅಂಥೇಳಿ ಒಂದು ನಂಬಿಕೆ. ಆ ಟೈಮಿಗೆ ಬೆಳದಿಂಗಳು ರಾತ್ರಿ ಕೂಡ ಅಷ್ಟೇ ಹೊಳಪಾಗಿ ಹೊಳೆಯುತ್ತಿರುತ್ತೆ. ಇದಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಬಿದಿರು ಕೋಲು ಮತ್ತು ಬತ್ತಿ, ಅದು ಏನಂತಾರೋ ಗೊತ್ತಿಲ್ಲ ನನಗೆ, ಎಣ್ಣೆ ಬತ್ತಿ ಎಲ್ಲದನ್ನು ಹಾಕಿ ಅದಕ್ಕೆ ಕಟ್ತಾ ಇದ್ದಾರೆ ಆ ಒಂದು ಬಿದಿರು ಕೋಲಿಗೆ. ಸೊ ಲಾಸ್ಟಲ್ಲಿ ಅದು ಉರಿಯುವಂಥದ್ದನ್ನು ತೋರಿಸ್ತೀನಿ. ಹಾಗೆ ಫೋಟೋಶೂಟು ಸ್ವಲ್ಪ ಎಲ್ಲ ಮಾಡ್ಕೋತಾ ಇದ್ದಾರೆ ಅಪ್ಪ ಮಗ. ಹಾಗೆ ನಾನು ಕೂಡ ವಿಡಿಯೋನ ಸುತ್ತ ಜನಗಳು ಹಾಗೆ ಜಾತ್ರೆ ಹೇಗಿದೆ ಎಲ್ಲದನ್ನು ವಿಡಿಯೋ ಮಾಡಿಕೊಂಡೆ. ಸೊ ಇವಾಗ ನಾವು ಹೋಗಿರೋದು ಹೊಸ ಮಠ. ಹಳೆ ಮಠ ಅಂದರೆ ಮೂಲ ದೇವರು ಇನ್ನೂ ಸ್ವಲ್ಪ ದೂರದಲ್ಲಿದೆ. ಹಳೆ ಮಠದ ಹತ್ರ ಹೋದರೆ ಅಲ್ಲಿ ತುಂಬ ಜಾತ್ರೆಗಳು ಮತ್ತು ಈ ಥರ ಸ್ಟೋರ್ಗಳು ಮತ್ತು ಈ ಸರ್ಕಸ್ಗಳು ಎಲ್ಲದನ್ನು ಕೂಡ ಹಾಕಿರ್ತಾರೆ. ಎಕ್ಸಿಬಿಷನ್ಗೆ ಕೂಡ ಹಾಕಿರ್ತಾರೆ ಮಕ್ಕಳು ಆಟ ಆಡೋದಕ್ಕೆಲ್ಲ. ಎಲ್ಲ ಇವತ್ತೇ ಹೊಸದಾಗಿ ಆಗ್ತಾ ಇರೋದ್ರಿಂದ ಕೆಲವೊಂದಷ್ಟು ಹಾಕಿರಲಿಲ್ಲ. ಮಾತ್ರ ತುಂಬ ಜನ ರಶ್ ಇದ್ದರು. ಫಸ್ಟ್ ಡೇ ಆದರೂ ಕೂಡ ಅಷ್ಟೇ ಜನ ಇದ್ದರು ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ಹೋಟೆಲ್ಸು ಮತ್ತು ಈ ರೀತಿ ಪಾತ್ರೆಗಳು, ಕಬ್ಬಿಣಗಳು, ಈ ರೀತಿ ಜಾತ್ರೆಲೆಲ್ಲ ಹೋದಾಗ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುವಂಥದ್ದು ಈ ಪಾತ್ರೆಗಳು, ಕಬ್ಬಿಣ ಅಂದರೆ ಕಬ್ಬಿಣದ ಐಟಮ್ಸು ತುಂಬ ಕಮ್ಮಿ ಇರುತ್ತೆ ಅಲ್ಲಿ. ಹಾಗೆ ಸ್ಟೀಲ್ ಪಾತ್ರೆಗಳು ಮತ್ತು ಪ್ಲಾಸ್ಟಿಕ್ ವಸ್ತುಗಳು, ಹಾಗೆ ಮಕ್ಕಳಿಗೆ ಹೇರ್ ಬೆಂಡ್ಸು, ಕ್ಲಿಪ್ಸು ಎಲ್ಲ ಥರದ್ದು ಜಾತ್ರೆಗಳನ್ನ ಅಲ್ಲಿ ಹಾಕಿರ್ತಾರೆ. ಆರಾಮಾಗಿ ಕಡಿಮೆ ರೇಟಿಗೆಲ್ಲ ತೊಗೋಬೋದು. ತುಂಬ ಹಳೆ ಮಠದ ಹತ್ರ ಹೋದರೆ ತುಂಬ ಅಂದರೆ ಆ ಒಂದು ಪೋರ್ಷನಲ್ಲಿ ಫುಲ್ಲು ಜಾತ್ರೆ ಹಾಕ್ಕೊಳ್ಳೋಕ್ಕೆ, ಅಂಗಡಿಗಳು ಹಾಕ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹೊಸ ಮಠದ ಹತ್ರ ಏನಂದರೆ ರೋಡು ಒಂದೇ ಇರೋದರಿಂದ ಹೋಗಿ ಬರೋಕ್ಕೆ ಬಸ್ಗಳು ಓಡಾಡೋದಕ್ಕೆ, ವೆಹಿಕಲ್ಸ್ಗಳು ಓಡಾಡೋದಕ್ಕೆ ಜಾಗ ಮಾಡಿ ಕೊಟ್ಟಿರ್ತಾರೆ. ಅಲ್ಲಿ ಏನು ಜಾತ್ರೆ ಹಾಕಿರಲ್ಲ. ಇಲ್ಲಿ ಹಳೆ ಮಠದ ಹತ್ರ ಬಂದರೆ ಇಲ್ಲಿ ಹಳೆ ಮಠದ ಹತ್ರ ನಮಗೆ ಜಾತ್ರೆ ಹಾಕ್ಕೊಳ್ಳೋಕ್ಕೆ ಇದು ಕೊಟ್ಟಿರ್ತಾರೆ. ಸೊ ಕೊನೆಗೂ ರಾತ್ರಿ 12 ಗಂಟೆವರೆಗೂ ಕಾದು ಈ ಒಂದು ಪರಂಜ್ಯೋತಿಗೋಸ್ಕರ, ಚಂದ್ರಮಂಡಲೋತ್ಸವ ನೋಡೋದಕ್ಕೋಸ್ಕರ ನಾವು 12 ಗಂಟೆವರೆಗೂ ಕಾದು ಈ ಒಂದು ದರ್ಶನನ ಮಾಡಿದ್ದಾಯಿತು. ನಾವು ಇದು 3ನೇ ವರ್ಷ ಈ ರೀತಿ ಪರಂಜ್ಯೋತಿ ನೋಡೋಕ್ಕೆ ಬಂದಿರೋದು. ಚಂದ್ರಮಂಡಲೋತ್ಸವ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಚಂದ್ರನ ಬೆಳಕಲ್ಲಿ ಈ ರೀತಿ ಜ್ಯೋತಿನ ಹಚ್ಚೋದೇ ಚಂದ್ರಮಂಡಲೋತ್ಸವ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆ ಒಂದು ದೀಪ ಏನಿದೆ ಅಂದರೆ ಆ ಜ್ಯೋತಿ ಏನು ಉರಿತಾ ಇದೆ, ಬೆಂಕಿ, ಅದು ಯಾವ ದಿಕ್ಕಿಗೆ ಜಾಸ್ತಿ ಉರಿಯುತ್ತೋ, ಯಾವ ದಿಕ್ಕಿಗೆ ಅದು ಮುಖ ಮಾಡಿ ಉರಿಯುತ್ತೋ ಆ ದಿಕ್ಕಲ್ಲಿ ಮಳೆ ಬೆಳೆ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಅನ್ನೋದು ದೊಡ್ಡವರ ನಂಬಿಕೆ. ಸೊ ಇದು ನಮ್ಮ ಮನೆ ದೇವರು ನಮಗೆ ಒಂದು ದರ್ಶನ ಕೊಡ್ತಾರೆ, ನಮ್ಮನ್ನು ಕಾಯ್ತಾರೆ ಅನ್ನೋದು ಒಂದು ಕೂಡ ನಂಬಿಕೆ. ಈ ರೀತಿ ಪರಂಜ್ಯೋತಿನ ಹಚ್ತಾರೆ, ಚಂದ್ರಮಂಡಲೋತ್ಸವನ ಮಾಡ್ತಾರೆ. ನಾವು ಇದು 3ನೇ ವರ್ಷ ಆಗಿದ್ದರಿಂದ ನಾವು ಆ ಕಡೆ ಜಾತ್ರೆಗೆ ಹೋಗಿದ್ದರಿಂದ ನಮಗೆ ಫುಲ್ ಮುಂದೆ ಕೂತ್ಕೊಳ್ಳೋಕ್ಕೆ ಅವಕಾಶ ಸಿಗಲಿಲ್ಲ. ಸ್ವಲ್ಪ ಹಿಂದೆ ಕೂತ್ಕೊಂಡೆ ವಿಡಿಯೋನ ಮಾಡಿಕೊಂಡೆ. ಹಾಗೆ ಆ ಟೈಮಿಗೆ ಪಟಾಕಿಗಳು ಎಲ್ಲ ಹೊಡೆದು ನಮ್ಮ ಮನೆ ದೇವರು ಜಾತ್ರೆನ ಸ್ಟಾರ್ಟ್ ಮಾಡುವಂಥದ್ದು. ಸತತವಾಗಿ 5ರಿಂದ 6 ದಿನ ಜಾತ್ರೆ ಇಲ್ಲಿರುತ್ತೆ. ಒಂದೊಂದು ದಿನ ಒಂದೊಂದು ಥರದ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಒಂದು 5-6 ದಿನ ಇರಬೇಕು ಅಂದರೆ ಒಂದು ಬಿಡದಿ ಅಂತ ಹಾಕ್ಕೋಬೇಕು. ಒಂದು ಟೆಂಟ್ ಹೌಸ್ ಅಂತ ಹಾಕ್ಕೊಂಡು ನಾವಲ್ಲಿ ಇರಬೇಕಾಗತ್ತೆ. ಬಟ್ ಫಸ್ಟ್ ಇಯರಲ್ಲಿ ನಾವು ಹಾಕಿದ್ವಿ. ಒಂದು 3 ವರ್ಷ ಆಯಿತು ಇಲ್ಲಿಗೆ. ಆವಾಗ ಹಾಕಿದ್ವಿ. ಈಗ ಬಂದು ಪೂಜೆ ಮಾಡಿಸ್ಕೊಂಡು ಈ ರೀತಿ ಚಂದ್ರಮಂಡಲ ಇದೆಲ್ಲ ನೋಡಿಕೊಂಡು ಹೊರಟುಬಿಡ್ತೀವಿ.
ನಮಗೆ ಪ್ರತಿ ವರ್ಷವೂ ಹಾಕೋಕ್ಕಾಗಲ್ಲ, ಏಕೆಂದರೆ ಯಜಮಾನ್ರಿಗೆ ರಜಾ ಇರಲ್ಲ, ಡ್ಯೂಟಿ ಇರುತ್ತೆ, ರೆಗ್ಯುಲರಾಗಿ ರಜಾ ಸಿಗಲ್ಲ. ಹಾಗೆ ನನ್ನ ಮಗನಿಗೆ ಸ್ಕೂಲ್ ರಜಾ ಇರಲ್ಲ, ಅದು ಒಂದು ಪ್ರಾಬ್ಲಮ್ಮು. ದೇವ್ರ ಸೇವೆನ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ಖಂಡಿತವಾಗ್ಲೂ ಸ್ಕೂಲ್ ರಜಾ ಹಾಕಿಸಿ ಮತ್ತು ಕೆಲಸಕ್ಕೆ ರಜಾ ಹಾಕಿಸಿ ಮಾಡಲೇಬೇಕಾಗತ್ತೆ. ನಾವು ಕೂಡ ಅಂದ್ಕೊಂಡಿದ್ದೀವಿ, ನಾವು ಅಂದ್ಕೊಂಡಾಗ ನಾವು ಮಾಡ್ತೀವಿ. ಈ ರೀತಿ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಬಂದು ಈ ಜಾತ್ರೆನ ಮುಗಿಸ್ಕೊಂಡು ಹೋಗ್ತಾರೆ. ಇದು ಒಂದು ಪದ್ಧತಿ. ಪ್ರತಿ ವರ್ಷಕ್ಕೊಂದ್ಸಲ ಈ ರೀತಿ ಜನಗಳೆಲ್ಲ ಬಂದು ಒಂದು 5ರಿಂದ 6 ದಿವಸ ದೇವ್ರ ಸೇವೆ ಮಾಡಿಕೊಂಡು ಪ್ರತಿದಿನ ಏನು ಸೇವೆಗಳಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ 5ನೇ ದಿನಕ್ಕೆ ಮುತ್ತತ್ರಾಯನ ಸೇವೆ ಅಂತ ಇರುತ್ತೆ. ಇಲ್ಲಿಂದ ಮುತ್ತತ್ತಿಗೆ ಹೋಗೋರು ಇರ್ತಾರೆ, ಮತ್ತು ಮುತ್ತತ್ತಿಲಿ ಅಲ್ಲಿ ಸೇವೆ ನಾನ್ ವೆಜ್ ಎಲ್ಲ ಮಾಡಿ ಅಲ್ಲಿ ಸೇವೆ ಮಾಡೋರು ಇರ್ತಾರೆ. ಇಲ್ಲ ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲೇ ತಂದು ಮಾಡ್ಕೋಬೋದು. ಲಾಸ್ಟಿಗೆ ನಾವು ಮುತ್ತತ್ರಾಯನ ಸೇವೆ ಮಾಡಿಕೊಂಡೇ ಬರಬೇಕಾಗತ್ತೆ. ಸೊ ನೋಡಿ, ಫಸ್ಟಿಗೆ ಹಚ್ಚಿದಾಗ ಅಷ್ಟು ನಿಧಾನಕ್ಕೆ ಉರಿತಾ ಇತ್ತು, ಇವಾಗ ಎಲ್ಲ ಕಡೆಯೂ ಜೋರಾಗಿ ಉರಿತಾ ಇದೆ ಚಂದ್ರಮಂಡಲ. ಈ ಸತಿ ಅಂತೂ ಫುಲ್ ಎಲ್ಲ ಕಡೆಯೂ ಉರಿತು. ಅಂದರೆ ಎಲ್ಲ ಕಡೆಯೂ ಮಳೆ ಬೆಳೆ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಒಂದು ದೇವರ ಸಂದೇಶ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಇದೆಲ್ಲ ತುಂಬ ಹಳಬರಿಗೆ ಇದ್ರ ಕಥೆ ಎಲ್ಲ ಗೊತ್ತಿರುತ್ತೆ, ಬಟ್ ನಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಇದು ಚಿಕ್ಕಲ್ಲೂರು ಜಾತ್ರೆ ಇಷ್ಟೇ ಆಗಿರುತ್ತೆ. ನಾನು ಬೆಳಗ್ಗೆಯಲ್ಲಿ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿತ್ತು, ಹಾಗೆ ಅಲ್ಲಿ ನೆಟ್ವರ್ಕು ಕೂಡ ಸಿಗೋದಿಲ್ಲ. ಹಾಗೆ ನಾನು ಪವರ್ ಬ್ಯಾಂಕು ಕೂಡ ತೊಗೊಂಡೋಗಿರಲಿಲ್ಲ, ಮರ್ತೋಗಿದ್ದೆ. ಹಾಗಾಗಿ ಬೆಳಗ್ಗೆಯಲ್ಲಿ ಯಾವುದೇ ಥರ ವಿಡಿಯೋ ಮಾಡಿಲ್ಲ. ಸೊ ನೈಟಲ್ಲಿ ನಾನೇನು ವಿಡಿಯೋ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಸ್ನೇಹಿತರೆ.